ಫ್ರೆಂಡ್ಸ್, ಶನಿ ದೇವರ ಕೃಪೆಯಿಂದ ಕುಂಭರಾಶಿಯವರ ಕಷ್ಟದ ದಿನಗಳು ಈಗ ಮುಗಿಯುತ್ತಿವೆ. ಕುಂಭರಾಶಿಯವರೇ, ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆಂದರೆ ಇಂದು ನಾನು ಹೇಳೋ ವಿಷಯ ನಿಮ್ಮ ಜೀವನದ ಜೊತೆ ನೇರ ಸಂಬಂಧ ಇರಬಹುದು. ಇತ್ತೀಚೆಗೆ ಮನಸ್ಸಿಗೆ ಶಾಂತಿ ಇಲ್ಲವಾ? ಹಣ ಬಂದರೂ ಉಳಿಯುತ್ತಿಲ್ಲವಾ? ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನಿಸುತ್ತಿದೆಯಾ? ಹಾಗಾದರೆ ಇದು ಸಾಮಾನ್ಯ ಅಲ್ಲ. ಶನಿ ದೇವರು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಿದ್ಧತೆ ಮಾಡ್ತಿದ್ದಾನೆ. ಈ ವಿಡಿಯೋ ಎಂಡ್ವರೆಗೂ ನೋಡಿದರೆ ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟು ಪರೀಕ್ಷೆಗಳು ಬಂದವು ಅನ್ನೋದಕ್ಕೆ ಸರಿಯಾದ ಉತ್ತರ ಸಿಗುತ್ತದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಕುಂಭರಾಶಿಯವರ ನಿಜವಾದ ಸ್ವಭಾವ. ಕುಂಭರಾಶಿಯವರು ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ, ಆದರೆ ಒಳಗಡೆ ತುಂಬ ನೋವು ಇಟ್ಟುಕೊಂಡಿರುತ್ತಾರೆ. ನೀವು ಎಲ್ಲರಿಗೂ ಸಹಾಯ ಮಾಡ್ತೀರಾ, ನಿಮ್ಮ ನೋವನ್ನು ಯಾರ ಮುಂದೆಯೂ ಹೇಳಲ್ಲ, ಮೌನವಾಗಿ ಕಷ್ಟ ಅನುಭವಿಸುತ್ತೀರಾ. ಆದರೆ ಒಂದು ಸತ್ಯ ಗೊತ್ತಾ ಫ್ರೆಂಡ್ಸ್, ದೇವರು ಹೆಚ್ಚು ಪರೀಕ್ಷೆ ಮಾಡೋದು ಒಳ್ಳೆಯ ಹೃದಯದವರನ್ನೇ. ಏನಂತೀರಾ ಫ್ರೆಂಡ್ಸ್? ಯಾಕೆ ಕಷ್ಟಗಳು ಬಂದವು? ಕುಂಭರಾಶಿಯವರೇ, ಕಳೆದ ಕೆಲವು ತಿಂಗಳುಗಳು ನಿಮಗೆ ತುಂಬ ಕಠಿಣವಾಗಿದ್ದವು. ಹಣದ ಕೊರತೆ, ಸಂಬಂಧದ ಸಮಸ್ಯೆ, ಮನಸ್ಸಿನಲ್ಲಿ ಒತ್ತಡ, ನಿದ್ರೆ ಇಲ್ಲದ ಹಲವಾರು ರಾತ್ರಿಗಳು. ನಿಜ ಅನಿಸಿದರೆ ಕಮೆಂಟ್ನಲ್ಲಿ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇವೆಲ್ಲವೂ ಶನಿ ದೇವರ ಪರೀಕ್ಷೆ ಅಂತ ಹೇಳಬಹುದು. ಶನಿ ದೇವರು ತಡ ಮಾಡ್ತಾನೆ, ಪರೀಕ್ಷೆ ಕೊಡ್ತಾನೆ, ಹಲವಾರು ಕಷ್ಟಗಳನ್ನು ಕೊಡುತ್ತಾನೆ. ಆದರೆ ಕೊನೆಯಲ್ಲಿ ಎಲ್ಲರಿಗಿಂತ ದೊಡ್ಡ ಫಲ ಕೊಟ್ಟೇ ಕೊಡುತ್ತಾನೆ. ಈಗ ಹಣದ ಬದಲಾವಣೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಮುಂದಿನ ದಿನಗಳಲ್ಲಿ ಕುಂಭರಾಶಿಯವರಿಗೆ ಹಣದ ವಿಷಯದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಹಳೆಯ ಸಾಲ ವಾಪಸ್ ಬರಬಹುದು, ಹೊಸ ಇನ್ಕಮ್ ಸೋರ್ಸ್ ಸಿಗಬಹುದು, ಕೆಲಸದಲ್ಲಿ ಹೊಸ ಅವಕಾಶ ಬರಬಹುದು. ಆದರೆ ಒಂದು ಎಚ್ಚರಿಕೆ, ಯಾರನ್ನು ಬ್ಲೈಂಡ್ ಆಗಿ ನಂಬಬೇಡಿ. ಹಣದ ವಿಷಯದಲ್ಲಿ ಬೇಗ ಡಿಸಿಷನ್ ತೆಗೆದುಕೊಳ್ಳಬೇಡಿ. ಶನಿ ದೇವರ ಕೃಪೆ ಶುರು. ಕುಂಭರಾಶಿಯವರೇ, ಶನಿ ದೇವರು ನಿಮ್ಮನ್ನು ಬಿಟ್ಟು ಹೋಗಿಲ್ಲ. ನೀವು ಈಗ ಅನುಭವಿಸ್ತಿರೋ ಸ್ಲೋ ಪ್ರೋಗ್ರೆಸ್ ನಾಳೆ ದೊಡ್ಡ ಸಕ್ಸಸ್ ಆಗಿ ತಿರುಗುತ್ತದೆ. ಈ ಸಮಯದಲ್ಲಿ ನೀವು ಶನಿವಾರ ದೀಪ ಹಚ್ಚಿ ದೇವರ ಹೆಸರು ಜಪ ಮಾಡಿ, ಯಾರಿಗೂ ಕೆಟ್ಟದ್ದು ಬಯಸಬೇಡಿ. ಇದರಿಂದ ನಿಮ್ಮ ಅದೃಷ್ಟ ವೇಗವಾಗಿ ತಿರುಗುತ್ತದೆ. ಜೀವನದ ಬದಲಾಗೋ ಸೂಚನೆಗಳು. ನಿಮ್ಮ ಜೀವನ ಬದಲಾಗೋ ಸೂಚನೆಗಳು. ಈ ಲಕ್ಷಣಗಳು ಕಾಣಿಸಿದರೆ ನಿಮ್ಮ ಸಮಯ ಹತ್ತಿರ ಬಂದಿದೆ ಅನ್ನೋದು ಅರ್ಥವಾಗುತ್ತದೆ. ಅಚಾನಕ ಒಳ್ಳೆಯ ನ್ಯೂಸ್, ಮನಸ್ಸಿಗೆ ಶಾಂತಿ ಸಿಗುವುದು, ಹಳೆಯ ಸಮಸ್ಯೆಗಳಿಗೆ ಉತ್ತರ ದೊರಕುವುದು, ಹಣದ ಹೊಸ ದಾರಿ ಸಿಗುವುದು. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಬೆಳಕು ಬರೋ ಸಮಯ ಈಗ ಬಂದಿದೆ. ನಿಮ್ಮ ಕಣ್ಣೀರು ವ್ಯರ್ಥ ಆಗಿಲ್ಲ. ನೀವು ಮೌನವಾಗಿ 10 ದಿನಗಳು ದೇವರಿಗೆ ಗೊತ್ತಿವೆ. ಯಾರು ನಿಮ್ಮ ನೋವು ಅರ್ಥ ಮಾಡಿಕೊಳ್ಳಿಲ್ಲ ಅನಿಸಿದರೂ ದೇವರು ನಿಮ್ಮ ಜೊತೆ ಇದ್ದಾನೆ. ಒಂದು ದಿನ ನಿಮ್ಮನ್ನು ಇಗ್ನೋರ್ ಮಾಡಿದವರು ನಿಮ್ಮ ಸಕ್ಸಸ್ ನೋಡಿ ಆಶ್ಚರ್ಯಪಟ್ಟೇ ಪಡುತ್ತಾರೆ. ಕುಂಭರಾಶಿಯವರೇ, ಈ ವಿಡಿಯೋ ಎಂಡ್ವರೆಗೂ ನೋಡಿದರೆ ಇದು ಕೋಇನ್ಸಿಡೆನ್ಸ್ ಅಲ್ಲ. ಬಹುಶಃ ದೇವರು ನಿಮಗೆ ಈ ಮೆಸೇಜ್ ತಲುಪಿಸಬೇಕು ಅಂತ ಬಯಸಿದ್ದಾನೆ. ನಿಮ್ಮ ಕಷ್ಟದ ದಿನಗಳು ನಿಧಾನವಾಗಿ ಮುಗಿಯುತ್ತವೆ. ಹಣ, ಗೌರವ, ಶಾಂತಿ, ಯಶಸ್ಸು ಇವೆಲ್ಲ ನಿಮ್ಮ ಕಡೆ ಬರುತ್ತಿವೆ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಕುಂಭರಾಶಿಯವರು ಸೋಲೋದಿಲ್ಲ. ಸಮಯ ಬಂದಾಗ ಇತಿಹಾಸ ಸೃಷ್ಟಿಸುತ್ತಾರೆ. ನಿಮ್ಮ ಜೀವನಕ್ಕೆ ಬರೋ ದೊಡ್ಡ ತಿರುವು. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ತುಂಬ ದಿನಗಳಿಂದ ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆ ನನ್ನ ಸಮಯ ಯಾವಾಗ ಬರುತ್ತದೆ ಎಂದು. ಆ ಸಮಯ ಈಗ ನಿಧಾನವಾಗಿ ನಿಮ್ಮ ಹತ್ತಿರ ಬರುತ್ತಿದೆ. ನಿಮ್ಮ ಹೃದಯ ಒಳ್ಳೆಯದು, ಆದ್ದರಿಂದ ದೇವರು ನಿಮ್ಮನ್ನು ಸಾಮಾನ್ಯ ವ್ಯಕ್ತಿಯಾಗಿ ಇರಲು ಬಿಡುವುದಿಲ್ಲ. ಇಲ್ಲಿಯವರೆಗೂ ನೀವು ಅನುಭವಿಸಿದ ಕಷ್ಟ ಮುಂದಿನ ದೊಡ್ಡ ಯಶಸ್ಸಿಗೆ ಸಿದ್ಧತೆ ಮಾತ್ರ. ಹಣದ ಅದೃಷ್ಟ ತೆರೆದುಕೊಳ್ಳುತ್ತಿದೆ. ಮುಂದಿನ ದಿನಗಳಲ್ಲಿ ಕುಂಭರಾಶಿಯವರಿಗೆ
ಹಣದ ವಿಷಯದಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣಬಹುದು. ನಿಂತಿದ್ದ ಕೆಲಸ ಶುರುವಾಗಬಹುದು. ಹೊಸ ಅವಕಾಶ ಬರಬಹುದು. ನಿಮ್ಮ ಕೈಗೆ ಹಣ ಬರೋ ದಾರಿ ತೆಗೆದುಕೊಳ್ಳಬಹುದು. ಆದರೆ ನೆನಪಿಡಿ, ಹಣ ಬಂದಾಗ ಅಹಂಕಾರ ಬರಬಾರದು. ಯಾಕೆಂದರೆ ಶನಿದೇವರು ದುಡಿಯುವವರನ್ನು ಮೇಲಕ್ಕೇರುತ್ತಾನೆ. ಕುಂಭರಾಶಿಯವರೇ, ನಿಮ್ಮನ್ನು ಇಗ್ನೋರ್ ಮಾಡಿದವರು ಮರಳಿ ಬರುತ್ತಾರೆ. ಕುಂಭರಾಶಿಯವರೇ, ಒಮ್ಮೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರು ಇನ್ನೊಂದು ದಿನ ನಿಮ್ಮ ಸಕ್ಸಸ್ ನೋಡಿ ಆಶ್ಚರ್ಯಪಡ್ತಾರೆ. ನೀವು ಮೌನವಾಗಿದ್ದೀರಾ, ಅದನ್ನು ಜನ ದುರ್ಬಲತೆ ಅಂದ್ಕೊಂಡಿದ್ದಾರೆ. ಆದರೆ ನಿಮ್ಮ ಮೌನವೇ ಒಂದು ದಿನ ನಿಮ್ಮ ಶಕ್ತಿಯಾಗುತ್ತದೆ. ಕುಂಭರಾಶಿಯವರ ತಡವಾದ ಯಶಸ್ಸಿನ ಒಂದು ಸಣ್ಣ ಕಥೆಯನ್ನು ನೋಡೋಣ ಬನ್ನಿ. ಒಂದು ಊರಲ್ಲಿ ಅರ್ಜುನ ಅನ್ನೋ ಹುಡುಗ ಇದ್ದ. ಅವನು ತುಂಬ ಮೌನವಾಗಿರುತ್ತಿದ್ದ. ಯಾರ ಜೊತೆ ಜಗಳ ಮಾಡುತ್ತಿರಲಿಲ್ಲ. ಯಾರಿಗೂ ಕೆಟ್ಟದ್ದನ್ನು ಬಯಸುತ್ತಿರಲಿಲ್ಲ. ಆದರೆ ಅವನ ಜೀವನ ಮಾತ್ರ ಯಾವತ್ತೂ ಕಷ್ಟಗಳಿಂದ ತುಂಬಿರುತ್ತಿತ್ತು. ಕೆಲಸ ಮಾಡಿದರೆ ಮೋಸ, ಸ್ನೇಹಿತರನ್ನು ನಂಬಿದರೆ ದ್ರೋಹ, ಹಣ ಬಂದರೆ ಖರ್ಚಾಗುತ್ತಿತ್ತು. ಮನಸ್ಸಿಗೆ ಶಾಂತಿ ಇರಲಿಲ್ಲ. ಒಂದು ದಿನ ರಾತ್ರಿ ಅವನು ಒಬ್ಬನೇ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಕೂತು ಕೇಳಿದ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ನನ್ನ ಜೀವನ ಯಾಕೆ ಹೀಗಿದೆ? ಆ ರಾತ್ರಿ ಅವನಿಗೆ ಒಂದು ಕನಸು ಬಂತು. ಕನಸಿನಲ್ಲಿ ಒಬ್ಬ ವೃದ್ಧ ಅವನಿಗೆ ಹೇಳಿದ, ನಿನ್ನ ಕಷ್ಟ ಶಿಕ್ಷೆಯಲ್ಲ, ಅದು ನಿನ್ನನ್ನು ಬಲಿಷ್ಠ ಮಾಡೋ ಪರೀಕ್ಷೆ. ಶನಿದೇವರು ತಡ ಮಾಡ್ತಾನೆ, ಆದರೆ ಕೈ ಖಾಲಿ ಬಿಡೋದಿಲ್ಲ. ಅದಾದಮೇಲೆ ಅರ್ಜುನ ಒಂದು ನಿರ್ಧಾರ ಮಾಡಿದ. ದೂರು ಕೊಡುವುದನ್ನು ಬಿಟ್ಟ. ಮೌನವಾಗಿ ಕೆಲಸ ಮಾಡ್ತಾ ಹೋದ. ದೇವರ ಮೇಲೆ ನಂಬಿಕೆ ಇಟ್ಟ. ಕೆಲವು ತಿಂಗಳ ನಂತರ ಅವನನ್ನು ಇಗ್ನೋರ್ ಮಾಡಿದ ಜನ ಅವನ ಸಕ್ಸಸ್ ನೋಡಿ ಆಶ್ಚರ್ಯಪಟ್ಟರು. ಅವನ ಜೀವನ ನಿಧಾನವಾಗಿ ಬದಲಾಯಿತು. ಹಣ ಬಂತು, ಗೌರವ ಬಂತು, ಶಾಂತಿ ಮರಳಿ ಬಂತು. ಆಗ ಅವನಿಗೆ ಅರ್ಥ ಆಯಿತು, ದೇವರು ತಡ ಮಾಡಬಹುದು, ಆದರೆ ನ್ಯಾಯ ಕೊಟ್ಟೇ ಕೊಡುತ್ತಾನೆ. ನ್ಯಾಯ ತಪ್ಪಿಸೋದಿಲ್ಲ. ನಿಜ ಅಲ್ವಾ ಫ್ರೆಂಡ್ಸ್? ನಿಜ ಅನಿಸಿದರೆ ಒಂದು ಒಳ್ಳೆ ಕಮೆಂಟ್ ಮಾಡಿ. ದೇವರ ಗುಪ್ತ ಸೂಚನೆಗಳನ್ನು ನೋಡೋಣ. ಈ ವಿಡಿಯೋ ನಿಮಗೆ ಮತ್ತೆ ಮತ್ತೆ ಕಾಣಿಸುತ್ತಿದೆಯಾ? ಹಾಗಿದ್ರೆ ಇದು ಸಾಮಾನ್ಯ ಅಲ್ಲ. ಬಹುಶಃ ದೇವರು ನಿಮ್ಮ ಮನಸ್ಸಿಗೆ ಧೈರ್ಯ ಕೊಡಬೇಕು ಅಂತ ಬಯಸಿದ್ದಾನೆ. ನಿಮ್ಮ ಕಣ್ಣೀರು ವ್ಯರ್ಥ ಆಗಿಲ್ಲ. ನಿಮ್ಮ ಪ್ರಾರ್ಥನೆ ಕೇಳಲಾಗದೆ ನಿಮ್ಮ ಸಮಯ ಬರುತ್ತಿದೆ. ಒಂದು ಬೆಳಗ್ಗೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಬದಲಾಗಬಹುದು. ಈ ತಪ್ಪು ಮಾತ್ರ ಮಾಡಬೇಡಿ. ಕುಂಭರಾಶಿಯವರೇ, ಈ ಸಮಯದಲ್ಲಿ ಒಂದು ತಪ್ಪು ಮಾಡಬೇಡಿ. ಯಾರ ಮಾತನ್ನು ಬೇಗ ನಂಬಿಡಬೇಡಿ. ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ಕನಸುಗಳನ್ನು ಬಿಡಬೇಡಿ. ಯಾಕೆಂದರೆ ನೀವು ಈಗ ತುಂಬ ಹತ್ತಿರ ಬಂದಿದ್ದೀರಾ ನಿಮ್ಮ ಯಶಸ್ಸಿನ ಕಡೆ. ನಿಮ್ಮ ಭಾಗ್ಯದ ಎಚ್ಚರವಾಗುವ ಸೂಚನೆಗಳು. ಒಂದೇ ಸಂಖ್ಯೆ ನಿಮಗೆ ಕಾಣ್ತಿದೆಯಾ? ಮನಸ್ಸಿಗೆ ವಿಚಿತ್ರ ಶಾಂತಿ ಸಿಗ್ತಿದೆಯಾ? ಅಚಾನಕ ಪಾಸಿಟಿವ್ ಫೀಲಿಂಗ್ ಬರುತ್ತಿದೆಯಾ? ಇವು ನಿಮ್ಮ ಭಾಗ್ಯ ಎಚ್ಚರವಾಗ್ತಿದೆ ಅನ್ನೋ ಸೂಚನೆಗಳು. ಕುಂಭರಾಶಿಯವರೇ, ನಿಮ್ಮ ಜೀವನದ ಡಾರ್ಕ್ ಚಾಪ್ಟರ್ ನಿಧಾನವಾಗಿ ಮುಗಿಯುತ್ತಿವೆ. ಕುಂಭರಾಶಿಯವರೇ, ಈ ವಿಡಿಯೋ ಎಂಡ್ವರೆಗೂ ನೋಡಿದರೆ ನೀವು ಸ್ಟ್ರಾಂಗ್ ಅನ್ನೋದು ಕ್ಲಿಯರ್. ನಿಮ್ಮ ಜೀವನದಲ್ಲಿ ಹಣ, ಗೌರವ, ಯಶಸ್ಸು, ಶಾಂತಿ ಇವೆಲ್ಲ ನಿಧಾನವಾಗಿ ಬರುತ್ತಿವೆ. ಒಂದು ಮಾತು ಮಾತ್ರ ನೆನಪಿಟ್ಟುಕೊಳ್ಳಿ, ಶನಿ ದೇವರು ತಡ ಮಾಡಬಹುದು, ಆದರೆ ಕುಂಭರಾಶಿಯವರ ಕೈ ಮಾತ್ರ ಖಾಲಿ ಬಿಡೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ಸತ್ಯವಾದ ರಾಶಿ ಫಲಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.